ಆತ್ಮೀಯ ವಿದ್ಯಾರ್ಥಿಗಳೇ, ಕೆಮ್ಗುರು ಕ್ಲಾಸಸ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ಅದರಲ್ಲಿ ನಾವು ಕ್ಲಾಸ್ 11 ಕೆಮಿಸ್ಟ್ರಿ ಪಾರ್ಟ್ 1ನಲ್ಲಿ ಬರ್ತಕ್ಕಂತಹ 6 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದೆ ಅಂದರೆ, ಸರ್ ಇಷ್ಟು ಮಾಡಿದರೆ ಸಾಕು ಆ್ಯನ್ಯುವಲ್ ಎಕ್ಸಾಮ್ಗೆ. ಸೊ ದಟ್ ಈಸ್ ಇನಫ್. ಅದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್, ಈ ವರ್ಷದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ ಮಾಡೆಲ್ ಕ್ವಶನ್ ಪೇಪರು ಮತ್ತು ಪ್ರೀವಿಯಸ್ ಇಯರ್ದು ಒಂದು ಮಾಡೆಲ್ ಕ್ವಶನ್ ಪೇಪರು ಆ್ಯಂಡ್ ಕ್ವಶನ್ ಬ್ಯಾಂಕ್, ಪಿ ಯು ಬೋರ್ಡಿಂದ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಅದರಲ್ಲಿರ್ತಕ್ಕಂಥ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ ಪ್ಲಸ್ ನ್ಯೂಮೆರಿಕಲ್ ಅಷ್ಟು ಮಾಡಿದರೆ ದಟ್ ಈಸ್ ಎನಫ್ ಟು ಸ್ಕೋರ್ ಮೋರ್ ದೆನ್ 50 ಮಾರ್ಕ್ಸ್ ಇನ್ ಫಸ್ಟ್ PU ಆ್ಯನ್ಯುವಲ್ ಎಕ್ಸಾಮ್. Okay, so today in this video we'll discuss about second part of the first PU chemistry, that is organic chemistry. So ಇದರಲ್ಲಿ ಇನ್ನೊಂದು ಚಾಪ್ಟರ್ ಬರುತ್ತೆ, ರೆಡಾಕ್ಸ್ ರಿಯಾಕ್ಷನ್ ಕೂಡ ಈ ಪಾರ್ಟಲ್ಲಿ ಹಾಕಿದ್ದಾರೆ. ಈ ಚಾಪ್ಟರ್ ಜೊತೆಗೆ ವಿಲ್ ಡಿಸ್ಕಸ್ 2 more chapter, that is from organic chemistry chapter. Okay, so redox reaction, as I said, this is also belongs to inorganic chemistry. ನಮ್ಗೆ ಗೊತ್ತಿದೆ. ಈ ಚಾಪ್ಟರಿಂದ ಎಷ್ಟಪ್ಪ ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಕೇಳ್ತಾರೆ. ಏನೇನಪ್ಪ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಮ್ಯಾಕ್ಸಿಮಮ್ ಅಂತಂದರೆ, ಯು ಕ್ಯಾನ್ ಸಿ ಹಿಯರ್ 1 ಮಾರ್ಕ್ ಕ್ವಶನಲ್ಲಿ ಆಕ್ಸಿಡೇಷನ್ ನಂಬರ್ ಕಂಡುಹಿಡಲಿಕ್ಕೆ ಕೇಳ್ತಾರೆ. ದಿಸ್ ಇಸ್ ಫಿಕ್ಸ್ ಕ್ವಶನ್. ಸೊ ಕ್ವಶನ್ ನಂಬರ್ 1 ನೋಡ್ಬೋದು, ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಕಂಡುಹಿಡಿಯಿರಿ HNO3ದಲ್ಲಿ. ಮತ್ತು ಕ್ವಶನ್ ನಂಬರ್ 2 ನೋಡಿ, ಆಕ್ಸಿಡೇಷನ್ ನಂಬರ್ ಆಫ್ MN ಕಂಡುಹಿಡಿಯಿರಿ MnO4- ಅಲ್ಲಿ ಅಥವಾ Mn2O7ಅಲ್ಲಿ, ಆಯಿತಾ. ಆ್ಯಂಡ್ ಕ್ವಶನ್ ನಂಬರ್ 6 ನೋಡ್ಬೋದು, what is the oxidation state of oxygen in hydrogen peroxide. This is the important question. ಹೈಡ್ರೋಜನ್ ಪರಾಕ್ಸೈಡಲ್ಲಿ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ನಮ್ಗೆ ಗೊತ್ತಿರಬೇಕು. ಬಿಕಾಸ್ ಇನ್ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಈಸ್ -2, ಬಟ್ ಇನ್ ಹೈಡ್ರೋಜನ್ ಪರಾಕ್ಸೈಡ್ ಇಟ್ ಈಸ್ ವಾಟ್ -1. ಓಕೆ, ಆ್ಯಂಡ್ ಇದೇ ಸೂಪರ್ ಆಕ್ಸೈಡಲ್ಲಿ ಮತ್ತೆ ಬೇರೆ ಆಗುತ್ತೆ. ಓಕೆ, ಸೊ ಇವೆಲ್ಲ ನಮ್ಗೆ ಗೊತ್ತಿರಬೇಕು. ದೆನ್ ಅದನ್ನು ಬಿಟ್ಟರೆ ನೋಡಿರಿ, ಅಗೇನ್ ಕ್ವಶನ್ ನಂಬರ್ 9 ಆಲ್ಸೋ ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಲಿಕ್ಕೆ ಕೇಳಿದರೆ. ಕ್ವಶನ್ ನಂಬರ್ 10 ಆಲ್ಸೋ ಸೇಮ್. ಕ್ವಶನ್ ನಂಬರ್ 11, ಆಯಿತಾ. ಆ್ಯಂಡ್ ಕ್ವಶನ್ ನಂಬರ್ 13 ಆಲ್ಸೋ ಯು ಕ್ಯಾನ್ ಸಿ ಹಿಯರ್, ಮೆನ್ಷನ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇನ್ ಸೂಪರ್ ಆಕ್ಸೈಡ್. ಸೂಪರ್ ಆಕ್ಸೈಡಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಎಷ್ಟಿರುತ್ತೆ ಅಂತ ಕೇಳಿದರೆ ಇದು ಕೂಡ ನಮಗೆ ಗೊತ್ತಿರಬೇಕು. ಕರೆಕ್ಟ್ನಾ? ಸೊ ಇವೆಲ್ಲ 1 ಮಾರ್ಕ್ ಕ್ವಶನ್ ಆಯಿತು. 2 ಮಾರ್ಕ್ ಕ್ವಶನಲ್ಲಿ ಏನು ಕೇಳ್ಬೋದು ಮ್ಯಾಕ್ಸಿಮಮ್ ಅಂತಂದರೆ, ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 1 ಇದೆ ನೋಡಿ, ವಾಟ್ ಈಸ್ disproportionation reaction, give an example. Or else stock notation ಮೇಲೆ ಕೇಳಬಹುದು. ಕ್ವಶನ್ ನಂಬರ್ 3 ಇದೆ ನೋಡಿ, ಯೂಸಿಂಗ್ ಸ್ಟಾಕ್ ನೋಟೇಷನ್ ರಿಪ್ರೆಸೆಂಟ್ ದ ಫಾಲೋವಿಂಗ್ ಕಂಪೌಂಡ್. ಫಸ್ಟು ಆಕ್ಸಿಡೇಷನ್ ನಂಬರ್ ಕಂಡು ಹಿಡಿದು ಅದ್ರ ಮುಂದೆ ಬ್ರಾಕೆಟಲ್ಲಿ ನಾವು ಪ್ಯಾರಾಂಥಸಿಸಲ್ಲಿ ನಾವು ಏನು ಬರೀಬೇಕಂತಂದರೆ ಆಕ್ಸಿಡೇಷನ್ ನಂಬರನ್ನು ಬರಿಬೇಕು, ಆಯಿತಾ. ಇದನ್ನು ಬಿಟ್ಟರೆ ಇನ್ನೇನು ಇಂಪಾರ್ಟೆಂಟ್ಪ, ಒಂದು 3 ಮಾರ್ಕ್ಸ್ಗೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾರೆ, ದಟ್ ಈಸ್ ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ರಿಯಾಕ್ಷನ್. ಸೊ ಇಲ್ಲಿದೆ ನೋಡಿ, 3 ಮಾರ್ಕ್ ಕ್ವಶನಲ್ಲಿ ಬ್ಯಾಲೆನ್ಸ್ ದ ಫಾಲೋವಿಂಗ್ ರೆಡಾಕ್ಸ್ ರಿಯಾಕ್ಷನ್ ಯೂಸಿಂಗ್ ಆಕ್ಸಿಡೇಷನ್ ನಂಬರ್ ಮೆಥಡ್. 2 ಮೆಥಡ್ ಇದೆ ನಮ್ಗೆ ಗೊತ್ತು, ಒಂದು ಆಕ್ಸಿಡೇಷನ್ ನಂಬರ್ ಮೆಥಡ್ ಆ್ಯಂಡ್ 1 more ಈಸ್ ಹಾಫ್ ರಿಯಾಕ್ಷನ್ ಮೆಥಡ್. ಅದರಲ್ಲಿ ಆಕ್ಸಿಡೇಷನ್ ನಂಬರ್ ಮೆಥಡ್ ಈಸ್ ಇಂಪಾರ್ಟೆಂಟ್. ಅದರ ಮೇಲೆ ನೀವು ಕ್ವಶನನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದರಲ್ಲಿ ಎಲ್ಲಿದೆ ನೋಡಿ, ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಕನ್ಸಿಡರ್ ಮಾಡ್ಬೋದು, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4. ಈ ಫಸ್ಟ್ 4 ಕ್ವಶನ್ ಏನಿದೆಯಲ್ಲ, ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಸೊ ಇಷ್ಟು ಮಾಡಿದರೆ ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರಲ್ಲಿ ಸಾಕು. ಇದು ಬಿಟ್ಟು ಮತ್ತು ಬೇರೆ ಏನು ಕೇಳಲ್ಲ. ಓಕೆ, ಸೊ ಎಕ್ಸ್ಟ್ರಾ ಏನಾದರೂ ಕೇಳಿದ್ರೆ, ದಟ್ ಈಸ್ ದ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇದೆಯಲ್ಲ, ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್, ಅದರ ಮೇಲೆ ಕೇಳ್ಬೋದು. ಓಕೆ, ಸೊ ರೆಡಾಕ್ಸ್ ರಿಯಾಕ್ಷನ್, ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಚಾಪ್ಟರ್. ಇದನ್ನು ಯಾರು ಮಿಸ್ ಮಾಡಬೇಡಿ, ಬಿಕಾಸ್ ಇಟ್ ಕಂಟೈನ್ 5 ಮಾರ್ಕ್ಸ್. 1 ಈಸ್ ಫಿಕ್ಸ್ ಪ್ರಾಬ್ಲಮ್ ಆ್ಯಂಡ್ 1 more ಆಕ್ಸಿಡೇಷನ್ ನಂಬರ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ಮೋಸ್ಟ್ ಅವೈಟೆಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್, ದಟ್ ಈಸ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ ಸೈನ್ಸ್ ಟೆಕ್ನಿಕ್ಸ್. ಸೊ ಈ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂತಂದರೆ, ಈ ವರ್ಷದ ಬ್ಲೂ ಪ್ರಿಂಟಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 5 ಮಾರ್ಕ್ಸಿಂದ ಈ ಚಾಪ್ಟರಿಂದ 1 ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ 2 ಮಾರ್ಕ್ಸಲ್ಲಿ 2 ಅಥವಾ 3 ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟರಿಂದ. ಯಾವ್ಯಾವ ಕ್ವಶನ್ಸ್ ಕೇಳ್ಬೋದಪ್ಪ ಅಂತಂದರೆ, 1 ಮಾರ್ಕ್ ಕ್ವಶನಲ್ಲಿ ಮ್ಯಾಕ್ಸಿಮಮ್ ಯು ಕ್ಯಾನ್ ಕನ್ಸಿಡರ್ ಹಿಯರ್ ಕ್ವಶನ್ ನಂಬರ್ 1, ವಾಟ್ ಈಸ್ ಹೋಮೋಲಾಗಸ್ ಸೀರೀಸ್ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 3, ವಾಟ್ ಈಸ್ ಎಲೆಕ್ಟ್ರೋಫೈಲ್,
ವಾಟ್ ದ ಬಾಂಡ್ ಲೈನ್ ಫಾರ್ಮುಲಾ ಫಾರ್ ಟು ಬ್ರೋಮೋಬ್ಯೂಟೇನ್, ಈ ಥರ ಒಂದು ಕಂಪೌಂಡ್ ಕೊಟ್ಟು ಅದಕ್ಕೆ ಬಾಂಡ್ ಲೈನ್ ಫಾರ್ಮುಲಾ ಬರೀರಿ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 5 ಆಲ್ಸೋ ಇಂಪಾರ್ಟೆಂಟ್. ಗಿವ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಬೆಂಜುನಾಯ್ಡ್ ಆರೋಮ್ಯಾಟಿಕ್ ಕಾಂಪೌಂಡ್. ಸೊ ನಾನ್ ಬೆಂಜುನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ ಕೊಡಿ. ನಮ್ಗೆ ಗೊತ್ತಿದೆ ಟ್ರೋಫೋನ್ ಆ್ಯಂಡ್ ಟ್ರೋಫೋಲೋನ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನಾನ್ ಬೆಂಜುನಾಯ್ಡ್ ಕಂಪೌಂಡ್. ಅದನ್ನು ಬರೀರಿ. ಹಾಗೆ ನೋಡಿರಿ, ಸೇಮ್ ಕ್ವಶನ್ಸ್ ರಿಪೀಟೆಡ್. ಐಯುಪ್ಯಾಕ್ ನೇಮ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಥರ ಕಂಪೌಂಡನ್ನು ಕೊಟ್ಬಿಟ್ಟು ಐಯುಪ್ಯಾಕ್ ನೇಮ್ ಬರೀರಿ ಅಂತ ಹೇಳ್ತಾರೆ. ಐದರ್ ಬಾಂಡ್ ಲೈನ್ ಕೊಡ್ಬೋದು ಅಥವಾ ಕಂಡೆನ್ಸರ್ ಫಾರ್ಮುಲಾ ಕೊಡ್ಬೋದು, ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಡ್ಬೋದು. ಓಕೆ, ಸೊ ಸರ್ ಐಯುಪ್ಯಾಕ್ ನೇಮ್ ನಮ್ಗೆ ಬರಲಿಕ್ಕೆ ಬರಲ್ಲ ಅಂತ ನಿಮ್ಗೆ ಆ ಥರ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆನ್ ದ ಕಮೆಂಟ್ ಸೆಕ್ಷನ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಐಯುಪ್ಯಾಕ್ ನೇಮ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ, ಡಿಫೈನ್ ಕೆಟನೇಷನ್. ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 19, ವಾಟ್ ಆರ್ ನ್ಯೂಕ್ಲಿಯೋಫೈಲ್. ಕ್ವಶನ್ ನಂಬರ್ 20, ವಾಟ್ ಈಸ್ ಸಬ್ಲಿಮೇಷನ್. ಆಯಿತಾ, ಇಷ್ಟು ಕ್ವಶನ್ ಮಾಡಿದ್ರೆ ಸಾಕು 1 ಮಾರ್ಕಲ್ಲಿ, ಆಯಿತಾ, ಈ ಚಾಪ್ಟರಿಂದ. ನೆಕ್ಸ್ಟ್ ಕಮಿಂಗ್ ಟು 2 ಮಾರ್ಕ್ ಕ್ವಶನ್. 2 ಮಾರ್ಕ್ ಕ್ವಶನಲ್ಲಿ ಯಾವುದಿಪ್ಪ ಇಂಪಾರ್ಟೆಂಟ್ ಅಂದರೆ ಕ್ವಶನ್ ನಂಬರ್ 1 ಇದೆ ನೋಡಿ, ವಾಟ್ ಆರ್ ಫ್ರೀ ರ್ಯಾಡಿಕಲ್, ಅಥವಾ ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಆ್ಯಡ್ ಮಾಡ್ಕೋಬೋದು ನೀವು, ವಾಟ್ ಆರ್ ಕಾರ್ಬೋಕ್ಯಾಟಿಯಾನ್ಸ್. ಓಕೆ, ಅರೇಂಜ್ the following free radical or carbocation in the increasing order of their stability. So free radical ಇರಲಿ ಅಥವಾ carbocation ಇರಲಿ, always tertiary is greater than secondary, then primary, and then methyl. ಗೊತ್ತಿದೆ ನಮಗೆ. ಆ್ಯಂಡ್ ಕ್ವಶನ್ ನಂಬರ್ 2 ಇದು ಕೂಡ ಇಂಪಾರ್ಟೆಂಟು. ಈ ಥರ ಒಂದು ಏನ್ರಿ ಕಂಪೌಂಡ್ ಕೊಟ್ಟು ಇದಕ್ಕೆ ನಾವು ಕಂಡೆನ್ಸ್ ಫಾರ್ಮುಲಾ ಮತ್ತು ಬಾಂಡ್ ಲೈನ್ ಫಾರ್ಮುಲಾನ ಬರೀರಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ಹಿಟ್ರೋಲೈಟಿಕ್ ಕ್ಲೀವೇಜ್, ಗಿವನ್ ಎಕ್ಸಾಂಪಲ್, ಅಥವಾ ವಾಟ್ ಆರ್ ಹೋಮೋಲೈಟಿಕ್ ಕ್ಲೀವೇಜ್, ಗಿವನ್ ಎಕ್ಸಾಂಪಲ್. ನೋಟ್ ಮಾಡ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 4, ವಾಟ್ ಆರ್ ನ್ಯೂಕ್ಲಿಯೋಫೈಲ್, ಗಿವನ್ ಎಕ್ಸಾಂಪಲ್, ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್, ಗಿವನ್ ಎಕ್ಸಾಂಪಲ್ಸ್. ಇಷ್ಟು ಮಾಡಿದ್ರೆ ಸಾಕು, ಕ್ಲಿಯರ್. ಸೊ ಇಷ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಮಾರ್ಕ್ ಕ್ವಶನ್ ಇಂಪಾರ್ಟೆಂಟ್. ಇದನ್ನು ಬಿಟ್ಟರೆ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 6 ಇದೆ ನೋಡಿ. ಕ್ವಶನ್ ನಂಬರ್ 6 ಕಂತಿದೆ, ರೈಟ್ ದ ಸ್ಟ್ರಕ್ಚರ್ ಆಫ್ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಆಫ್ ಬ್ಯೂಟ್ ಟು ENE. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೋಸ್ಟ್ ಆಫ್ ದ ಟೈಮ್ ಈ ಕ್ವಶನ್ ರಿಪೀಟ್ ಆಗಿದೆ. ಸಿಸ್ ಮತ್ತು ಟ್ರಾನ್ಸ್ ಐಸೋಮರ್ ಬರೀರಿ ಬ್ಯೂಟ್ ಟು ENEಗೆ, ಇದನ್ನು ಕೇಳ್ಬೋದು. ಕ್ವಶನ್ ನಂಬರ್ 7 ಐಯುಪ್ಯಾಕ್ ನೇಮ್ ಕೇಳ್ತಾರೆ. ಆಮೇಲೆ ಐಸೋಮೆರಿಸಮ್ ಮೇಲೆ, ಟೈಪ್ಸ್ ಆಫ್ ಐಸೋಮೆರಿಸಮ್ ಅದಾವಲ್ರಿ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಯಾವುದಾದ್ರೂ ಒಂದು ಐಸೋಮೆರಿಸಮ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಇದೆ ನೋಡಿ, ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನು 3 ಮಾರ್ಕ್ಸ್ ಕೂಡ ಕೇಳ್ಬೋದು. ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಸೊ ಇಷ್ಟು ಮಾಡಿದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ 2 ಮಾರ್ಕ್ಸಿಂದ ಸಾಕಾಗುತ್ತೆ. ನೆಕ್ಸ್ಟ್ 5 ಮಾರ್ಕ್ ಕ್ವಶನಲ್ಲಿ, ಸೊ ಆ್ಯಸ್ ಐ ಸೆಡ್, ಸೆಕೆಂಡ್ ಪಾರ್ಟ್ ಮೆಥಡ್ಸ್ ಆಫ್ ಪ್ಯೂರಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಇದೆಯಲ್ಲ, ಸೊ ಆ ಚಾಪ್ಟರ್ನ ಜಾಸ್ತಿ ಫೋಕಸ್ ಮಾಡಿದ್ರೆ ನಡೆಯುತ್ತೆ. ಬಿಕಾಸ್ ಈ ಚಾಪ್ಟ್ರಿಂದ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟು ಒಂದು ಈ ಥರ ಕಂಪೌಂಡನ್ನು ಕೊಟ್ಬಿಟ್ಟು ಅದಕ್ಕೆ ಐಯುಪ್ಯಾಕ್ ನೇಮ್ ಬರೀರಿ, ಅಥವಾ ನಂಬರ್ ಆಫ್ ಸಿಗ್ಮಾ ಬಾಂಡ್ ಬರೀರಿ, ಪೈ ಬಾಂಡ್ ಬರೀರಿ, ಅಥವಾ ಇಂಡಕ್ಟಿವ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಡಿಫ್ರೆನ್ಸ್ ಬರೀರಿ, ಯಾವುದಾದ್ರೂ ಒಂದು ಐಸೋಮೆರಿಸಮನ್ನು ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಎಲೆಕ್ಟ್ರೋಫೈಲ್ ಅಂದರೆ ಏನು, ನ್ಯೂಕ್ಲಿಯೋಫೈಲ್ ಅಂದರೆ ಕೇಳ್ತಾರೆ. ಹೋಮೋಲೈಟಿಕ್ ಕ್ಲೀವೇಜ್, ಹಿಟ್ರೋಲೈಟಿಕ್ ಕ್ಲೀವೇಜ್ ಅಂದರೆ ಏನು. ಓಕೆ, ಸೊ ದಿಸ್ ಮಚ್ ಇಸ್ ಇನಫ್. ಓಕೆ, ಇಲ್ಲಿದೆ ನೋಡಿ ಕ್ವಶನ್ ನಂಬರ್ 4. ಈ ಥರ ಒಂದು ಕ್ವಶನ್ ಕೇಳ್ಬೋದು. ಫಾರ್ ದ ಮಾಲಿಕ್ಯೂಲ್, ಈ ಥರ ಒಂದು ಕಂಪೌಂಡ್ ಕೊಟ್ಟು ಇದಕ್ಕೆ ರೈಟ್ ಇಟ್ಸ್ ಎಕ್ಸ್ಪಾಂಡೆಡ್ ಸ್ಟ್ರಕ್ಚರಲ್ ಫಾರ್ಮುಲಾ, ಹೌ ಮೆನಿ ಸಿಗ್ಮಾ ಬಾಂಡ್ಸ್ ಆರ್ ಪ್ರೆಸೆಂಟ್, ವಾಟ್ ಇಸ್ ದ ಹೈಬ್ರಿಡೈಸೇಷನ್ ಆಫ್ ದ ಕಾರ್ಬನ್ ಅಟಮ್ ಅಟ್ಯಾಚ್ಡ್ ಟು ಆಕ್ಸಿಜನ್, ರೈಟ್ ಇಟ್ಸ್ ಬಾಂಡ್ ಲೈನ್ ಫಾರ್ಮುಲಾ, ರೈಟ್ ಅ ಫಂಕ್ಷನಲ್ ಐಸೋಮರ್ ಆಫ್ 8, ಈ ಥರ ಕೇಳ್ಬೋದು. ದೆನ್ ನೋಡಿ ಕ್ವಶನ್ ನಂಬರ್ 5ಅಲ್ಲಿ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ರೆಸೊನೆನ್ಸ್ ಎಫೆಕ್ಟ್ ಅಂದರೆ ಮೆಸೋಮೆರಿಕ್ ಎಫೆಕ್ಟ್ ಕೇಳಿದ್ದಾರೆ. ಆ್ಯಂಡ್ ವಾಟ್ ಈಸ್ ಪೊಸಿಷನ್ ಐಸೋಮರಿಸಮ್, ಗಿವ್ ಎನ್ ಎಕ್ಸಾಂಪಲ್. ಓಕೆ, ಕ್ವಶನ್ ನಂಬರ್ 7 ನೋಡಿ, ಅಗೇನ್ ಕಂಪೌಂಡ್ ಕೊಟ್ಟು ಈ ಥರ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ದೀಸ್ ಕ್ವಶನ್ಸ್ ಆರ್ ಇನಫ್ ಫಾರ್ ದಿಸ್ ಚಾಪ್ಟರ್, ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ಇದನ್ನು ಬಿಟ್ಟರೆ ಪ್ರಾಬ್ಲಮಲ್ಲಿ ನಾನು ಹೇಳ್ದಂಗೆ ಒಂದು ಪ್ರಾಬ್ಲಮ್ ಇದರಿಂದ ಕೇಳ್ತಾರೆ ಅಂತ ಹೇಳಿದ್ದೀನಿ. ಅದ್ರ ಮೇಲೆ ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಕ್ವಶನ್ ನಂಬರ್ 16 ಕನ್ಸಿಡರ್ ಮಾಡ್ಬೋದು ನೀವು. ಈ ಥರ ಒಂದು ಪ್ರಾಬ್ಲಮ್ ಫಿಕ್ಸ್ ಕೇಳ್ತಾರೆ, ಆಯಿತಾ. ಆನ್ ಕಂಪ್ಲೀಟ್ ಕಂಬಷನ್ ಆಫ್ 0.246 ಗ್ರಾಮ್ ಆಫ್ ಆ್ಯನ್ ಆರ್ಗ್ಯಾನಿಕ್ ಕಂಪೌಂಡ್ ಗಿವ್ 0.1989 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 0.1014 ಗ್ರಾಮ್ ಆಫ್ ವಾಟರ್. ಡಿಟರ್ಮೈನ್ ದ ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇನ್ ದ ಕಂಪೌಂಡ್. ಸೊ ಈ ಥರ ಒಂದು ಪ್ರಾಬ್ಲಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಫಿಕ್ಸ್ ಬರುತ್ತೆ. ಬಿಕಾಸ್ ದೇ ಮೆನ್ಷನ್ಡ್ ದೇ ಲಾಸ್ಟ್ ಒನ್ ನ್ಯೂಮೆರಿಕಲ್ ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ಓಕೆ,
ನೋಡಿ ಆಲ್ಮೋಸ್ಟ್ ನಾನು ಏನು ಹೇಳಿದ್ದೀನಲ್ಲ ಅವೇ ಕ್ವಶನ್ಸ್ ಎಲ್ಲ ರಿಪೀಟೆಡ್ ಇದೆ, ಇದನ್ನು ಬಿಟ್ಟು ಬೇರೆ ಏನು ಕೇಳಲ್ಲ. ಕ್ವಶನ್ ನಂಬರ್ 22ದಲ್ಲಿ ಬಿ ಇದೆ ನೋಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ವಾಟ್ ಆರ್ ಅರೋಮೆಟಿಕ್ ಕಂಪೌಂಡ್ಸ್, ಗಿವನ್ ಎಕ್ಸಾಂಪಲ್ ಫಾರ್ ನಾನ್ ಬೆಂಜಿನಾಯ್ಡ್ ಅರೋಮೆಟಿಕ್ ಕಂಪೌಂಡ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ಸ್. ಹಾಗೆ ಸೊ ಎಷ್ಟು ಬಿಟ್ಟರೆ ಮುಗಿದು, ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ವಿ ಡಿಸ್ಕಸ್ಡ್ ರೈಟ್ನಾ. ಸೊ ನೋಡಿ, ಒಂದು ಕಂಪೌಂಡ್ ಕೊಟ್ಟು ಅದ್ರ ಮೇಲೆ ಐ ಪ್ಯಾಕ್ ನೇಮ್ ಆ ಥರ ಕ್ವಶನ್ಸ್ ಸುಮಾರು ಸತಿ ಕೇಳಿದ್ದಾರೆ. ಹಾಗೆ ಸೊ ದಿಸ್ ಮಚ್ ಇಸ್ ಎನಫ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ನಾವು ವಿಲ್ ಮೂವ್ ಟು ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಚಾಪ್ಟರಿಂದ 2 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಸೊ ಈ ಚಾಪ್ಟರ್ ಡಿಸ್ಕಷನ್ ಮಾಡೋದು ಇಂಪಾರ್ಟೆಂಟ್. ದಟ್ ಇಸ್ ಹೈಡ್ರೋಕಾರ್ಬನ್. ಓಕೆ, ಏನಕ್ಕೆ ಕೇಳ್ಬೋದಪ್ಪ? 1 ಮಾರ್ಕ್ ಕ್ವಶನ್ ನೋಡೋಣ ಫಸ್ಟ್. 1 ಮಾರ್ಕ್ ಕ್ವಶನಲ್ಲಿ ಯು ಕ್ಯಾನ್ ಕನ್ಸಿಡರ್ ಕ್ವಶನ್ ನಂಬರ್ 2, ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್. ಕ್ವಶನ್ ನಂಬರ್ 3 ನೋಡ್ರಿ, ಗಿವ್ ದ ಜನರಲ್ ಇಕ್ವೇಷನ್ ಫಾರ್ ವುಡ್ಸ್ ರಿಯಾಕ್ಷನ್. ಮೋಸ್ಟ್ ಇಂಪಾರ್ಟೆಂಟ್, ದಟ್ ಇಸ್ ವುಡ್ಸ್ ರಿಯಾಕ್ಷನ್ ಇದ್ರ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ಸೋಡಾ ಲೈಮ್? ಸೋಡಾ ಲೈಮ್ ಅಂತಂದರೆ ಏನು ಕೇಳ್ತಾರೆ. ವಿ ನೋ ದ್ಯಾಟ್ ಸೋಡಾ ಲೈಮ್ ಈಸ್ ಅ ಮಿಕ್ಸ್ಚರ್ ಆಫ್ ವಾಟ್, NaOH ಪ್ಲಸ್ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಅಷ್ಟು ಬರೆದ್ರೆ ಸಾಕು. ದೆನ್ ಕ್ವಶನ್ ನಂಬರ್ 8, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಥವಾ ನೇಮ್ ದ ಪ್ರಾಡಕ್ಟ್ ಎ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ, ಯಾವ್ದು ಬರುತ್ತೆ ಇಲ್ಲಿ, ಇಫ್ ದ ಫಿನಾಲ್ ಈಸ್ ರಿಯಾಕ್ಟ್ ವಿತ್ ಜಿಂಕ್ ಡಸ್ಟ್ ವಿಲ್ ಗೆಟ್ ಬೆಂಜೀನ್. ಕಂಪೌಂಡ್ ಎ ಯಾವುದು, ಬೆಂಜೀನ್. ಇಷ್ಟು ಬರ್ತಾರೆ ಸಾಕು, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನು ಬಿಟ್ಟರೆ ಕ್ವಶನ್ ನಂಬರ್ 9 ಇದೆ ನೋಡಿ, ಡ್ರಾ ದ ಎಕ್ಲಿಪ್ಸ್ಡ್ ಕನ್ಫರ್ಮೇಷನ್ ಆಫ್ ಈಥೇನ್. ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಕೇಳ್ಬೋದು. ಕ್ವಶನ್ ನಂಬರ್ 11 ಕೇಳಿದ್ದಾರೆ ನೋಡಿರಿ, ಡ್ರಾ ದ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಸ್ಟ್ರಕ್ಚರ್ ಆಫ್ ಈಥೇನ್. ಎಕ್ಲಿಪ್ಸ್ಡ್, ಸ್ಟ್ಯಾಗರ್ಡ್ ಎರಡೂ ಕೇಳ್ಬೋದು, ನ್ಯೂಮ್ಯಾನಲ್ಲಿ ಕೇಳ್ಬೋದು ಅಥವಾ ಸಾಹೋರ್ಸಲ್ಲಿ ಕೇಳ್ಬೋದು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇಷ್ಟು 1 ಮಾರ್ಕ್ಸ್ ಕ್ವಶನ್ ಆಗುತ್ತೆ. 2 ಮಾರ್ಕ್ ಕ್ವಶನಲ್ಲಿ ಬರಬೇಕಂತಂದರೆ ಈ ಚಾಪ್ಟ್ರಲ್ಲಿ ಯು ಕ್ಯಾನ್ ಟೇಕ್ ಹಿಯರ್ ಕ್ವಶನ್ ನಂಬರ್ 2, ಹೌ ಮೆನಿ ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್. ಆಲ್ರೆಡಿ ವಿ ಸ್ಟಡಿಡ್ ದ ಸೇಮ್ ಕ್ವಶನ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್. ಸೊ ಅದನ್ನು ಬಿಟ್ಟರೆ ಕ್ವಶನ್ ನಂಬರ್ 5 ನೋಡಿ, ಡ್ರಾ ನ್ಯೂಮ್ಯಾನ್ ಪ್ರೊಜೆಕ್ಷನ್ ಆಫ್ ಈಥೇನ್ ಇದೆ. ಕ್ವಶನ್ ನಂಬರ್ 7 ನೋಡಿ, ಎಷ್ಟು ಸತಿ ಕೇಳಿದ್ದಾರೆ. February 2016, 17, 19, 22, 23, 24 ಆಲ್ಸೋ ದೇ ಆಸ್ಕ್ಡ್. ಯಾವುದಪ್ಪ ಕ್ವಶನ್ ಅಂತಂದರೆ ಎಕ್ಸ್ಪ್ಲೈನ್ ವುಡ್ಸ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 10 ಆಲ್ಸೋ ಇಂಪಾರ್ಟೆಂಟ್ ನೋಡಿರಿ, ಅದನ್ನು ಕೂಡ ಸುಮಾರು ಸತಿ ಕೇಳಿದ್ದಾರೆ. ದಟ್ ಈಸ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಮಾರ್ಕೋನಿಕಾಫ್ಸ್ ರೂಲ್ ವಿತ್ ಆನ್ ಎಕ್ಸಾಂಪಲ್. ಸೊ ಮಾರ್ಕೋನಿಕಾಫ್ಸ್ ಆ್ಯಂಟಿ ಮಾರ್ಕೋನಿಕಾಫ್ಸ್ ರೂಲನ್ನು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಕನ್ಸಿಡರ್ ಮಾಡಿ, ಎಕ್ಸ್ಪ್ಲೈನ್ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಕೇಳ್ಬೋದು ಅಥವಾ ಅಲ್ಕೈಲೇಷನ್ ಕೇಳ್ಬೋದು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದೆನ್ ನೋಡಿ, ಆಲ್ರೆಡಿ ಹೇಳ್ದಂಗೆ ಕ್ವಶನ್ ನಂಬರ್ 22, ರೈಟ್ ದ ಸ್ಟ್ರಕ್ಚರ್ ಆಫ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಆಫ್ BU2NA. ಅದು ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಎಷ್ಟು ಸರ್ತಿ, ಅಥವಾ ಅಂದರೆ ಇಟ್ ಮೀನ್ಸ್ ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್. 24 ನೋಡಿ, ಗಿವ್ ದ ಎಕ್ಲಿಪ್ಸ್ಡ್ ಆ್ಯಂಡ್ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಆಫ್ ನ್ಯೂಮ್ಯಾನ್ ಪ್ರೊಜೆಕ್ಷನ್ ಆಫ್ ಈಥೇನ್. ರೈಟ್, ನಾವು ನ್ಯೂಮ್ಯಾನ್ ಕೇಳ್ಬೋದು ಅಥವಾ ಸಾಹೋರ್ಸ್ ಕೇಳ್ಬೋದು, ಬರಲಿಕ್ಕೆ ಬರಬೇಕು. ಕ್ವಶನ್ ನಂಬರ್ 26 ಅಗೇನ್ ವುಡ್ಸ್ ರಿಯಾಕ್ಷನ್ ಮೇಲೆ ಇದೆ. ನೆಕ್ಸ್ಟ್ ಕಮಿಂಗ್ ಟು 5 ಮಾರ್ಕ್ ಕ್ವಶನ್ಸ್. ಪ್ರೀವಿಯಸ್ ಇಯರಲ್ಲಿ ಯಾವಾಗ ಕೇಳಿದಾರಪ್ಪ ಅಂತಂದರೆ ಕ್ವಶನ್ ನಂಬರ್ 1 ನೋಡಿ, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮಿಥೇನ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 3 ಮಾರ್ಕಿಗೆ ಕೇಳ್ತಾರೆ, ಕ್ಲೋರಿನೇಷನ್ ಮೆಕ್ಯಾನಿಸಮ್ ಬರೀರಿ ಅಂತ ಹೇಳ್ತಾರೆ. ವುಡ್ಸ್ ರಿಯಾಕ್ಷನ್ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಆ್ಯಂಡ್ ಹೌ ಡು ಯು ಕನ್ವರ್ಟ್ ಇಥೈನ್ ಟು ಬೆಂಜೀನ್. ಇಥೈನಿಂದ ಬೆಂಜೀನ್ ಹೆಂಗೆ ಕನ್ವರ್ಟ್ ಮಾಡ್ತೀವಿಪ್ಪ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಸೊ ಅದನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಕೆಲವೊಂದು ಕ್ವಶನ್ಸು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ರಿಪೀಟ್ ಆಗಿದೆ. ಜಸ್ಟ್ ಯು ಕ್ಯಾನ್ ಇಗ್ನೋರ್ ದೋಸ್ ಕ್ವಶನ್ಸ್. ಮಾರ್ಕೋನಿಕಾಫ್ಸ್ ಗಿವ್ ಅನ್ ಎಕ್ಸಾಂಪಲ್, ಕ್ಲೋರಿನೇಷನ್ ಆಫ್ ಮೀಥೇನ್. ಆಯಿತಾ. ನೆಕ್ಸ್ಟ್ write the mechanism of addition of HBr to propane. Again this is what Markovnikov's rule, Wood's reaction, same question. One more question, important question ಯಾವುದಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆಂಜೀನ್. ಇದನ್ನು ಕೂಡ ಸುಮಾರು ಸರ್ತಿ ಕೇಳಿದ್ದಾರೆ. ಈ ಕ್ವಶನನ್ನು ನೀವು ಕನ್ಸಿಡರ್ ಮಾಡ್ಬೋದು ನೋಡಿ, ಬಿಕಾಸ್ ಸೇಮ್ ಕ್ವಶನ್ 13ನಲ್ಲೂ ಕೂಡ ಕೇಳಿದ್ದಾರೆ. ರೈಟ್ ಎ ಸ್ಟೆಪ್ ಇನ್ವಾಲ್ವ್ಡ್ ಇನ್ ಅ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆಂಜೀನ್. How do you convert ethine to benzene? So these questions are important. Again, Friedel-Crafts alkylation ಅಂದರೆ ಏನು, ಅಸೈಲೇಷನ್ ಅಂದರೆ ಏನು, ಒಂದು ಇದರಲ್ಲಿ ಕೇಳ್ತಾರೆ. ಅಪಾರ್ಟ್ ಫ್ರಮ್ ದೀಸ್ ಕ್ವಶನ್ಸ್, one more concept is important in this chapter, that is ozonolysis. Explain ozonolysis of alkene with an example. ಇಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟು ಓಝೋನಲೈಸಿಸ್ ಮಾಡಿ ಅಂತ ಕೇಳ್ತಾರೆ. ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೇಳ್ಬೋದು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಹಿಯರ್. ನೆಕ್ಸ್ಟ್
ನೋಡಿ ನಾನು ಹೇಳ್ದಂಗೆ ಮಾರ್ಕೋನಿಕ್ ಆಫ್ಸ್ ಆ್ಯಂಟಿ ಮಾರ್ಕೋನಿಕ್ ಆಫ್ಸ್ ಕೇಳಿದರೆ. ಕ್ವಶನ್ ನಂಬರ್ 18 ನೋಡಿ, ಸೇಮ್ ಕ್ವಶನ್ ನೋಡಿ ಎಷ್ಟು ಸತಿ ರಿಪೀಟ್ ಆಗಿದೆ. ಟ್ರಾನ್ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಆಫ್ ಬ್ಯೂಟ್ ಟು ಎನ್ ಇ, ವಾಟ್ ಈಸ್ ವುಡ್ಸ್ ರಿಯಾಕ್ಷನ್. ಓಕೆ. ಕ್ವಶನ್ ನಂಬರ್ 20, ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಬೆನ್ಝೀನ್, ಮಾರ್ಕೋನಿಕ್ ಆಫ್ಸ್ ರೂಲ್. 21 ಅಲ್ಲಿ ಎಲ್ಲಿ ನೋಡಿ ಸಹೋರ್ಸ್ ಪ್ರೊಜೆಕ್ಷನ್ ಆಯಿತಾ. ಆ್ಯಂಡ್ ಅಗೇನ್ ಮೆಕ್ಯಾನಿಸಮ್ ಆಫ್ ನೈಟ್ರೇಷನ್ ಆಫ್ ಬೆನ್ಝೀನ್. ಹಾಗೆ ಆ್ಯಂಡ್ ಈ ಥರ ಕ್ವಶನ್ 22 ಬಿ ಇದೆ, ಈ ಥರ ರಿಯಾಕ್ಷನ್ ಕಂಪ್ಲೀಟ್ ಮಾಡಿ ಪ್ರಾಡಕ್ಟ್ ಎ ಬರೀರಿ, ಪ್ರಾಡಕ್ಟ್ ಬಿ ಬರೀರಿ, ಈ ಥರ ಕೇಳ್ತಾರೆ. ಸೊ ಇಷ್ಟು ಮಾಡಿದರೆ ಈ ಚಾಪ್ಟ್ರಲ್ಲಿ ಸಾಕು. ಸೊ ಏನೇನು ಹೇಳಿದೆಯಪ್ಪ, ಹೈಡ್ರೋಕಾರ್ಬನ್ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವು, ವುಡ್ಸ್ ರಿಯಾಕ್ಷನ್ ಆಗಲಿ, ಅದು ಫಿಲ್ಕ್ರಾಫ್ಟ್ ಅಲ್ಕಾಲೇಷನ್ ಆಗ್ಬೋದು, ಅಸೈಲೇಷನ್ ಆಗ್ಬೋದು, ನೈಟ್ರೇಷನ್ ಆಫ್ ಬೆನ್ಝೀನ್ ಆಗ್ಬೋದು, ಆ್ಯಂಡ್ ಐಸೋಮರ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಬರೀರಿ ಅಂತ ಕೇಳ್ತಾರೆ. ಆ್ಯಂಡ್ ಎಕ್ಲಿಪ್ಸ್ಡ್ ಸ್ಟ್ಯಾಗರ್ಡ್ ಕನ್ಫರ್ಮೇಷನ್ ಐದರ್ ನ್ಯೂಮ್ಯಾನ್ ಆರ್ ಸಹೋರ್ಸ್ ಪ್ರೊಜೆಕ್ಷನಲ್ಲಿ ಬರೀರಿ ಅಂತ ಕೇಳ್ತಾರೆ ಆಯಿತಾ. ಆಮೇಲೆ ರೆಸನೆನ್ಸ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಬರ್ರಿ ಅಂತ ಕೇಳ್ಬೋದು. ವಾಟ್ ಈಸ್ ಸೋಡಾ ಲೈಮ್ ಅಂತ ಕೇಳ್ಬೋದು, ಕರೆಕ್ಟ್ನೋ. ಸೊ ಅದನ್ನು ಬಿಟ್ಟರೆ ಮತ್ತೆ ಯಾವುದು ಹೇಳಿದ್ದೀನಿ, ಫಿನಾಲ್ ಇಸ್ ರಿಯಾಕ್ಟ್ ವಿತ್ ಜಿಂಕ್ ಡಸ್ಟ್. ಕ್ವಶನ್ ನಂಬರ್ 21 ಇದೆ ನೋಡಿ, ಇಟ್ ಇಸ್ ರಿಯಾಕ್ಟ್ ವಿತ್ ಜಿಂಕ್ ಡಸ್ಟ್ ಏನು ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 18 ಅಲ್ಲಿದೆ, ಫಿನಾಲ್ ಇಸ್ ಹೀಟೆಡ್ ವಿತ್ ಜಿಂಕ್ ಡಸ್ಟ್. ಸೊ ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಸೊ ಈ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಡೋಂಟ್ ಸ್ಕಿಪ್ ದಿಸ್ ಚಾಪ್ಟರ್, ಹೈಡ್ರೋಕಾರ್ಬನ್ ಚಾಪ್ಟರ್. ಸೊ ಜಸ್ಟ್ ಡೂ ದ ಮೇನ್ ಕ್ವಶನ್ಸ್. ಇಷ್ಟು ಮಾಡಿದರೆ ಯು ಕ್ಯಾನ್ ಸ್ಕೋರ್ ಔಟ್ ಇನ್ ದಿಸ್ ಚಾಪ್ಟರ್, ಕರೆಕ್ಟ್. ಸೊ ದಿಸ್ ಇಸ್ ಅಬೌಟ್ ವಾಟ್ ಸೆಕೆಂಡ್ ಪಾರ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು. ಸೊ ಇದನ್ನು ಬಿಟ್ಟು ಮತ್ತೇನು ಮಾಡಬೇಕನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್, ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಇದೆ, ಅದನ್ನು ಅಷ್ಟು ಮಾಡಿದರೆ ಸಾಕು. ಓಕೆ, ಟು ಸ್ಕೋರ್ ವಾಟ್ ಮೋರ್ ದೆನ್ 50 ಮಾರ್ಕ್ಸ್. ಓಕೆ. ಸೊ ಐ ಹೋಪ್ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲರೂ ಅದನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಸರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೈಡ್ರೋಕಾರ್ಬನ್ ಚಾಪ್ಟರ್ ಈ ಥರ ಎಕ್ಸ್ಪ್ಲೇನ್ ಮಾಡಿ ಅಂತ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಸೊ ಯು ಕ್ಯಾನ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಜಸ್ಟ್ ಸಬ್ಸ್ಕ್ರೈಬ್ ದ ಚಾನಲ್. ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋನ ನೋಡ್ತಿದ್ದೀರಾ, ಬಿಕಾಸ್ ನೆಕ್ಸ್ಟ್ ವಿಡಿಯೋ ಮಾಡೋದು ನಿಮಗೆ ನೋಟಿಫಿಕೇಷನ್ ಬರಬೇಕಾದ್ರೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆಕೆಂಡ್ PU ಕ್ವಶನ್ ಬ್ಯಾಂಕನ್ನು ತೊಗೊಂಡು ಬರ್ತೀನಿ, ಚಾಪ್ಟರ್ ವೈಸ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟ್ PUದು ಇನ್ನೂ ಏನಾದರೂ ಸಾಲ್ವ್ ಮಾಡಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಜಸ್ಟ್ ಸ್ಟಡಿ ವೆಲ್ ಆಯಿತಾ. ಆಲ್ ದಿ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್.